ಕರ್ನಾಟಕವು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ನೈಸರ್ಗಿಕ ಸೌಂದರ್ಯ ಮತ್ತು ಪುರಾತನ ದೇವಾಲಯಗಳಿಗಾಗಿ ಪ್ರಸಿದ್ಧವಾಗಿದೆ. ಈ ರಾಜ್ಯದಲ್ಲಿ ಅನೇಕ ಹಳೆಯ ದೇವಾಲಯಗಳು, ಶಿಲ್ಪಕಲೆಗಳು ಮತ್ತು ಹಬ್ಬಗಳು ಜನರ ಜೀವನದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತವೆ. ಶಿವಮೊಗ್ಗ ಜಿಲ್ಲೆಯ ಹಸಿರು ಹಳ್ಳಿಗಳ ಮಧ್ಯದಲ್ಲಿ ನೆಲೆಸಿರುವ ಕುಡ್ಲಿ ಗ್ರಾಮ ತನ್ನ ಪ್ರಕೃತಿ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವಕ್ಕಾಗಿ ಗಮನ ಸೆಳೆಯುತ್ತದೆ. ಈ ಗ್ರಾಮದ ಹೆಮ್ಮೆಯ ತಾಣವೆಂದರೆ ಶ್ರೀ ರಾಮೇಶ್ವರ ದೇವಸ್ಥಾನ. ಕುಡ್ಲಿ ಗ್ರಾಮವು ನದಿಗಳು, ಹಸಿರು ಮರಗಳು, ಹಸಿರು ಹೊತ್ತಿಗೆಗಳು ಮತ್ತು ಪರ್ವತಗಳ ನಡುವೆ ನೆಲೆಸಿದ್ದು, ಪ್ರಕೃತಿಯ ಮೆರವಣಿಗೆ ಮತ್ತು ಶಾಂತಿಯನ್ನು ಒಟ್ಟಿಗೆ ಒದಗಿಸುತ್ತದೆ. ಇಂತಹ ಪರಿಸರದಲ್ಲಿ ನಿರ್ಮಿತವಾದ ಶ್ರೀ ರಾಮೇಶ್ವರ ದೇವಸ್ಥಾನವು ಭಕ್ತರಿಗೆ ಶಾಂತಿ ಮತ್ತು ಆತ್ಮನಿಶ್ಚಯವನ್ನು ನೀಡುವ ವಿಶೇಷ ತಾಣವಾಗಿದೆ. ದೇವಸ್ಥಾನವು ಗ್ರಾಮ ಕೇಂದ್ರದಲ್ಲಿರುವುದರಿಂದ ಈ ಸ್ಥಳವು ನಾಡಿನ ಜನ ಜೀವನದ ಕಂದಾದಂತೆಯೇ ಉಂಟಾಗಿದೆ. ದೇವಾಲಯದ ಪ್ರಮುಖ ವೈಶಿಷ್ಟ್ಯವೆಂದರೆ ಶ್ರೀರಾಮೇಶ್ವರ, ಅಂದರೆ ರಾಮಚಂದ್ರನು ಶಿವಲಿಂಗ ರೂಪದಲ್ಲಿ ಪ್ರತಿಷ್ಠಾಪಿತವಾಗಿರುವುದು. ಈ ದೇವರ ರೂಪವು ಭಕ್ತರಿಗೆ ಧೈರ್ಯ, ಶಾಂತಿ ಮತ್ತು ಆತ್ಮಶಕ್ತಿ ನೀಡುತ್ತದೆ ಎಂದು ನಂಬಿಕೆಯಿದೆ. ದೇವಸ್ಥಾನದ ಒಳಾಂಗಣವು ಶಿಲ್ಪಕಲೆ, ನಕ್ಷತ್ರಾವಳಿ ಮತ್ತು ವಿವಿಧ ಶಿಲ್ಪಕೃತಿಗಳಿಂದ ಅಲಂಕರಿಸಲಾಗಿದೆ. ಗೋಡೆಯ ಮೇಲೆ ಕಾಣುವ ಹಳೆಯ ಶಿಲ್ಪಗಳು, ದೇವರ ರೂಪದ ಪ್ರತಿಮೆಗಳು ಮತ್ತು ಆಕರ್ಷಕ ನಕ್ಷತ್ರಾವಳಿ ಎಲ್ಲವೂ ಈ ಸ್ಥಳಕ್ಕೆ ವಿಶೇಷ ಮಹತ್ವವನ್ನು ನೀಡುತ್ತವೆ. ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಗ್ರಾಮಸ್ಥರ ಜೀವನ ಶೈಲಿಯಲ್ಲಿಯೂ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಪ್ರತಿದಿನ ನಡೆಯುವ ಪೂಜೆಗಳು, ಹೋಮಗಳು ಮತ್ತು ವಿಶೇಷ ಉತ್ಸವಗಳು ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತವೆ. ರಾಮನವಮಿ, ಶಿವರಾತ್ರಿ, ಮಾಸ ಪೂಜೆಗಳ ಸಮಯದಲ್ಲಿ ದೇವಾಲಯವು ಭಕ್ತರ ಪ್ರವಾಹದಿಂದ ತುಂಬಿ ಹೋಗುತ್ತದೆ. ಈ ಸಂದರ್ಭಗಳಲ್ಲಿ ದೇವಾಲಯವು ಕೇವಲ ಆಧ್ಯಾತ್ಮಿಕ ತಾಣವಲ್ಲ, ಗ್ರಾಮದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಿಯೂ ಪರಿಣಮಿಸುತ್ತದೆ. ಶ್ರೀ ರಾಮೇಶ್ವರ ದೇವಸ್ಥಾನವು ಸ್ಥಳೀಯ ಜನರ ಜೀವನದಲ್ಲಿ ಅನನ್ಯ ಇಂಪ್ರಿಂಟನ್ನು ಬಿಟ್ಟಿದೆ. ದೇವಾಲಯದ ಹತ್ತಿರ ಹಳ್ಳಿಯ ಮಕ್ಕಳು, ಯುವಕರು ಮತ್ತು ಹಿರಿಯ ನಾಗರಿಕರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಹಬ್ಬಗಳು, ಉತ್ಸವಗಳು ಮತ್ತು ದೇವರ ಆರಾಧನೆಯ ಮೂಲಕ ಗ್ರಾಮಸ್ಥರು ತಮ್ಮ ಪರಂಪರೆ ಮತ್ತು ನಂಬಿಕೆಗಳನ್ನು ಮುಂದಿನ ತಲೆಮಾರಿಗೆ ಹರಡುತ್ತಾರೆ. ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಸ್ಥಳೀಯ ಜನರ ನಡುವಿನ ಬಂಧವನ್ನು ಬಲಪಡಿಸುವ ಸಾಮಾಜಿಕ ಕೇಂದ್ರವನ್ನೂ ಆಗಿದೆ. ಪ್ರವಾಸಿ ದೃಷ್ಟಿಯಿಂದಲೂ ಶ್ರೀ ರಾಮೇಶ್ವರ ದೇವಸ್ಥಾನವು ಆಕರ್ಷಕವಾಗಿದೆ. ಹಸಿರು ದಾರಿಗಳ ಮೂಲಕ ದೇವಾಲಯಕ್ಕೆ ಹೋಗುವ ಪ್ರವಾಸಿಗರು ನೈಸರ್ಗಿಕ ಸೌಂದರ್ಯವನ್ನು ಅನುಭವಿಸುತ್ತಾರೆ. ಪ್ರವಾಸಿಗರು ದೇವಾಲಯವನ್ನು ನೋಡುವ ಜೊತೆಗೆ ಹಳ್ಳಿಯ ಶಾಂತ ವಾತಾವರಣವನ್ನು, ಹಸಿರು ಹೊತ್ತಿಗೆಗಳ ಸುಂದರತೆಯನ್ನು ಅನುಭವಿಸುತ್ತಾರೆ. ದೇವಾಲಯವು ಶಾಂತಿಯ ಪ್ರತೀಕವಾಗಿದ್ದು, ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿ ಬರುವ ಮೂಲಕ ನೈರ್ಮಲ್ಯ ಮತ್ತು ಮನಸ್ಸಿನ ವಿಶ್ರಾಂತಿ ಪಡೆಯುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.